ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ S4only ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನೋಡ್ JSನ ನಿಮ್ಮ ಸಿಸ್ಟಮ್ನಲ್ಲಿ ಹೇಗೆ ಇನ್ಸ್ಟಾಲ್ ಮಾಡ್ಕೋಬೇಕನ್ನೋದ್ರ ಬಗ್ಗೆ ತೋರಿಸ್ಕೊಡ್ತೀನಿ. ಹಾಗಾಗಿ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ. ನೋಡ್ JSನ ನಿಮ್ಮ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಲ್ಯಾಪ್ಟಾಪ್ನಲ್ಲಿ ಅಥವಾ ಕಂಪ್ಯೂಟರ್ನಲ್ಲಿ ಯಾವ್ದಾದ್ರು ಒಂದು ಬ್ರೌಸರ್ನ ಓಪನ್ ಮಾಡಿ, ಅದರಲ್ಲಿ ನೋಡ್ JS ಡೌನ್ಲೋಡ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಸರ್ಚ್ ಮಾಡಿದಾದ್ಮೇಲೆ ಟಾಪ್ನಲ್ಲಿ ಕಾಣುವಂಥ ವೆಬ್ಸೈಟ್ ಅಂದರೆ ಅಫಿಷಿಯಲ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ನೀವು ಯಾವ ವರ್ಷನ್ನ ಇನ್ಸ್ಟಾಲ್ ಮಾಡ್ಕೋಬೇಕನ್ನೋದನ್ನ ಚೂಸ್ ಮಾಡಿ. ನಾನಿಲ್ಲಿ 24.19.0 ವರ್ಷನ್ನ ನನ್ನ ಲ್ಯಾಪ್ಟಾಪ್ನಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಾನು ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡಾದ್ಮೇಲೆ ಈ ಒಂದು ವೆಬ್ಸೈಟ್ನಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿ. ಸ್ಕ್ರೋಲ್ ಮಾಡಿದಾದ್ಮೇಲೆ ನೀವಿಲ್ಲಿ ನಿಮ್ಮ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರಿನ ಆಪರೇಟಿಂಗ್ ಸಿಸ್ಟಮ್ನ ಸೆಲೆಕ್ಟ್ ಮಾಡಬೇಕು. ಅದಾದಮೇಲೆ ನಿಮ್ಮ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನ ಆರ್ಕಿಟೆಕ್ಚರ್ನ ಸೆಲೆಕ್ಟ್ ಮಾಡ್ಕೋಬೇಕು. ನನ್ನ ಲ್ಯಾಪ್ಟಾಪ್ ಆರ್ಕಿಟೆಕ್ಚರ್ ಬಂದು 64 ಬಿಟ್. ನಾನು ಅದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಸೆಲೆಕ್ಟ್ ಮಾಡಾದ್ಮೇಲೆ ನೀವಿಲ್ಲಿ ನೋಡ್ JSನ ಎರಡು ವೇಯಲ್ಲಿ ಇನ್ಸ್ಟಾಲ್ ಮಾಡ್ಬೋದು. ಒಂದು ಬಂದು ಜಿಪ್ ಫಾರ್ಮ್ಯಾಟ್, ಹಾಗೆ ಇನ್ನೊಂದು ಬಂದು .msi ಫಾರ್ಮ್ಯಾಟ್. ನಾನಿಲ್ಲಿ .msi ಫಾರ್ಮ್ಯಾಟ್ನಲ್ಲಿ ಇನ್ಸ್ಟಾಲ್ ಮಾಡ್ಕೊತೀನಿ. ಸೊ ಹಾಗಾಗಿ ನಾನು ಈ ಒಂದು ವಿಂಡೋಸ್ ಇನ್ಸ್ಟಾಲರ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇವಾಗ ಡೌನ್ಲೋಡ್ ಬಂದು ಸ್ಟಾರ್ಟ್ ಆಗಿದೆ. ಇವಾಗ ಡೌನ್ಲೋಡ್ ಬಂದು ಕಂಪ್ಲೀಟ್ ಆಗಿದೆ. ಡೌನ್ಲೋಡ್ ಬಂದು ಕಂಪ್ಲೀಟ್ ಆದಮೇಲೆ ಈ ಒಂದು ಫೈಲ್ ಮೇಲೆ ಡಬಲ್ ಕ್ಲಿಕ್ ಮಾಡಿ, ಅದಾದಮೇಲೆ ಇನ್ಸ್ಟಾಲೇಷನ್ ವಿಜರ್ ಬಂದು ಓಪನ್ ಆಗುತ್ತೆ. ನೀವಿಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ಅಕ್ಸೆಪ್ಟ್ ಮಾಡಬೇಕು. ಅಕ್ಸೆಪ್ಟ್ ಮಾಡಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನೀವು ಯಾವೊಂದು ಡೆಸ್ಟಿನೇಷನ್ನಲ್ಲಿ ನೋಡ್ JSನ ಇನ್ಸ್ಟಾಲ್ ಮಾಡಬೇಕಂತ ಸೆಲೆಕ್ಟ್ ಮಾಡಿ. ಅದಾದಮೇಲೆ ಕಸ್ಟಮ್ ಸೆಟಪಲ್ಲಿ ಏನೂ ಕೂಡ ಮಾಡಬೇಡಿ, ಜಸ್ಟ್ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನಿಮಗಿಲ್ಲಿ ಕೇಳುತ್ತೆ ಅಡಿಷ್ನಲ್ ಮಾಡ್ಯೂಲ್ಸ್ನ ಇನ್ಸ್ಟಾಲ್ ಮಾಡ್ಕೊಳ್ತೀರಾ ಅಂತ. ಸೊ ನಾನಿಲ್ಲಿ ಸ್ಕಿಪ್ ಮಾಡ್ತಾ ಇದ್ದೀನಿ, ನೀವು ಬೇಕಿದ್ರೆ ಮಾಡ್ಕೊಬೋದು. ಅದಾದಮೇಲೆ ನಿಮಗಿಲ್ಲಿ ನೋಡೋದಕ್ಕೆ ಸಿಗುತ್ತೆ ನೋಡ್ JS ಇಸ್ ರೆಡಿ ಟು ಇನ್ಸ್ಟಾಲ್ ಅಂತ. ಈ ಒಂದು ಇನ್ಸ್ಟಾಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೋಡ್ JS ಇನ್ಸ್ಟಾಲೇಷನ್ ಪ್ರೊಸೆಸ್ ಬಂದು ಸ್ಟಾರ್ಟ್ ಆಗಿದೆ. ಒನ್ಸ್ ಈ ಒಂದು ನೋಡ್ JS ಇನ್ಸ್ಟಾಲೇಷನ್ ಪ್ರೊಸೆಸ್ ಬಂದು ಕಂಪ್ಲೀಟ್ ಆದಮೇಲೆ ಫಿನಿಶ್ ಬಟನ್ ಕೆಳಗಡೆ ಈ ರೀತಿ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೋಡ್ JS ಬಂದು ಕಂಪ್ಲೀಟಾಗಿ ನನ್ನ ಲ್ಯಾಪ್ಟಾಪ್ನಲ್ಲಿ ಇನ್ಸ್ಟಾಲ್ ಆಗಿದೆ. ನಾನು ಬಂದು ನೋಡ್ JS ನನ್ನ ಲ್ಯಾಪ್ಟಾಪ್ನಲ್ಲಿ ಸಕ್ಸಸ್ಫುಲ್ಲಾಗಿ ಇನ್ಸ್ಟಾಲ್ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೋಸ್ಕರ ಕಾಮೆಂಟ್ ಪ್ರಾಂಪ್ಟ್ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ ಓಪನ್ ಮಾಡ್ಕೊಳ್ಳಿ. CMDನ ಓಪನ್ ಮಾಡಿ ನೀವಲ್ಲಿ ಈ ಒಂದು ಕಮೆಂಟ್ನ ಟೈಪ್ ಮಾಡಬೇಕು. ಯಾವುದಂದರೆ ನೋಡ್ ಸ್ಪೇಸ್ -v. ಈ ಒಂದು ಕಮೆಂಟ್ನ ಟೈಪ್ ಮಾಡಿ ಎಂಟರ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ನೀವು ಯಾವೊಂದು ವರ್ಷನ್ ನೋಡ್ JSನ ಇನ್ಸ್ಟಾಲ್ ಮಾಡಿರ್ತೀರೋ ಆ ಒಂದು ಪರ್ಟಿಕ್ಯುಲರ್ ವರ್ಷನ್ ನಿಮಗೆ ಕೆಳಗಡೆ ಈ ರೀತಿ ನೋಡೋದಕ್ಕೆ ಸಿಗುತ್ತೆ. ಈ ರೀತಿ ವರ್ಷನ್ ಬಂದು ನಿಮಗೆ ಅಪಿಯರ್ ಆದರೆ ಖಂಡಿತ ನೀವು ನೋಡ್ JSನ ಸಕ್ಸಸ್ಫುಲ್ಲಾಗಿ ನಿಮ್ಮ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನಲ್ಲಿ ಇನ್ಸ್ಟಾಲ್ ಮಾಡಿದ್ದೀರಾ ಅಂತ ಅರ್ಥ. ಇದಿಷ್ಟು ನೋಡ್ JSನ ಸಿಸ್ಟಮ್ನಲ್ಲಿ ಹೇಗೆ ಇನ್ಸ್ಟಾಲ್ ಮಾಡೋದು ಅನ್ನೋದ್ರ ಬಗ್ಗೆ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.